ಕಲ್ಲುಕ್ವಾರಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿರೋ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿಗಳನ್ನು ನಡೆಸೋದೇ ಇಂಥ ದುರಂತಗಳಿಗೆ ಕಾರಣ ಅಂತ ಹೇಳಿ ಮತ್ತೊಮ್ಮೆ ಆರೋಪಗಳು ಈ ದುರಂತ ಆದ್ಮೇಲೆ ಕೇಳಿ ಬರ್ತಾ ಇದೆ. ಮತ್ತೆ ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಯಾವ ರೀತಿ ದುರಂತ ಸಂಭವಿಸ್ತು ಅಂತ ಹೇಳಿ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಫೋಟೋಸ್ ನಮಗೆ ಲಭ್ಯವಾಗಿದೆ. ಅದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಮೇಲ್ಭಾಗದಲ್ಲಿ ಹಿಟಾಚಿಯಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಂದ್ರೆ ಈ ಜಾಗದಲ್ಲಿ ಅಲ್ಲಿ ಹಿಟಾಚಿಯನ್ನು ಗಮನಿಸ್ತಾ ಇದ್ದೀವಿ. ಏಕಾಏಕಿ ಒಂದು ಭಾಗದಿಂದ ಬಂಡೆ ಕುಸಿತವಾಗಿದೆ. ಅದು ಕೆಳಗಡೆ ಸೀದಾ ಜಾರ್ ಬಂದಿದೆ. ಕೆಳಗಡೆ ಅಲ್ಲಿ ಟ್ರ್ಯಾಕ್ಟರ್ ಅನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಸುತ್ತಮುತ್ತ ಆ ಕಲ್ಲನ್ನು ಒಡಿತಾ ಇದ್ರು ಕಾರ್ಮಿಕರು. ಸೊ ಅಲ್ಲಿ ಏಕಾಏಕ ಜಾರ್ ಬಂದು ಬಿದ್ದಿದ್ರಿಂದ 9 ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು 5 ಜನರ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಇಲ್ಲಿ ಕೋಆರ್ಡಿನೇಷನ್ ಅಂದ್ರೆ ಕೆಲಸ ನಡೀತಾ ಇರಲಿಲ್ಲ, ಒಂದು ಸಮನ್ವಯತೆ ಇರಲಿಲ್ಲ, ಅದರಿಂದ ಹಿಂಗಾಯ್ತು ಅಂತೇಳಿ ಆಗಲೇ ಎಕ್ಸ್ಪರ್ಟ್ಗಳು ಮಾತಾಡ್ತಾ ಹೇಳ್ತಾ ಇದ್ರು. ಅಂದರೆ ಇಂತಹ ಕಲ್ಲು ಕ್ವಾರಿಯಲ್ಲಿ ಟಾಕಿ ವಾಕಿ ಏನಿರಲ್ಲ, ಅಂದರೆ ಅವರು ಸಹಜವಾಗಿ ಕೆಲಸ ಮಾಡ್ತಾ ಇರ್ತಾರೆ ತಂಪಾಡಿಗೆ, ಆವಾಗ ಈ ರೀತಿ ದುರ್ಘಟನೆ ಸಂಭವಿಸುತ್ತೆ. ಆದರೆ ಒಂದು ಸಮನ್ವಯತೆ ಇರಬೇಕಾಗುತ್ತೆ ಅಂತೇಳಿ. ಬಟ್ ಬೆಳಗ್ಗೆ 7:15 ಕೆಲಸ ಮಾಡುವಾಗ ಇಲ್ಲಿ ಮೇಲೆ ಹಿಟಾಚಿ ಕೆಲಸ ಮಾಡ್ತಾ ಇದ್ದಾಗ ಕೆಳಗಡೆ ಅಲ್ಲಿ ಕಾರ್ಮಿಕರನ್ನ ಯಾಕೆ ಕೆಲಸಕ್ಕೆ ನಿಯೋಜನೆ ಮಾಡಿದ್ರು ಅಂತ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಒನ್ಸ್ ಅಗೇನ್ ಇಲ್ಲಿ ಅವೈಜ್ಞಾನಿಕವಾಗಿ ಕೆಲಸ ಮಾಡಿಸ್ತಿದ್ರು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಈಗ ಡಿಪಾರ್ಟ್ಮೆಂಟ್ ಅವರು ಅಂದರೆ ಗಣಿ ಮತ್ತು ಭೂ ಇಲಾಖೆಯವರು ಬರಬೇಕಾಗುತ್ತೆ ಸ್ಥಳಕ್ಕೆ. ಪೊಲೀಸರು ಆಲ್ರೆಡಿ ಬಂದಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಕಟ್ಟುನಿಟ್ಟಿನ ಆದೇಶಗಳನ್ನು ಏನಾದರೂ ಕೊಡುತ್ತಾ, ನಿಯಮಗಳು ಆಲ್ರೆಡಿ ಇದೆ, ಅದನ್ನು ಸರಿಯಾಗಿ ಫಾಲೋ ಮಾಡದೇ ಇರೋದ್ರಿಂದನೇ ಇಂಥ ದುರಂತಗಳು ರಿಪೀಟೆಡ್ಲಿ ಆಗ್ತಾ ಇರೋದು. ಕಾಲಕ್ಕೆ ಸರಿಯಾಗಿ ಪರವಾನಿಗೆ ಪಡೆದಂಥ ಕಲ್ಲು ಕ್ವಾರಿಗಳಲ್ಲಿ ಪರಿಶೀಲನೆಯನ್ನು ಅಧಿಕಾರಿಗಳು ಹೋಗಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಇಂಥ ದುರಂತಗಳು ಸಂಭವಿಸುತ್ತೆ, ಅಮಾಯಕ ಜೀವಗಳು ಬಲಿಯಾಗಿ ಹೋಗ್ತಾ ಇರುತ್ತೆ. ಈಗ ಮೃತಪಟ್ಟವರೆಲ್ಲ ಬಿಹಾರ ಮತ್ತು ಅಸ್ಸಾಂ ಮೂಲದ ಕಾರ್ಮಿಕರು ಅಂತ ಗೊತ್ತಾಗಿದೆ. ಸದ್ಯಕ್ಕೆ ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮೃತದೇಹಗಳನ್ನು RR ಮೆಡಿಕಲ್ ಕಾಲೇಜಿಗೆ ರವಾನೆ ಮಾಡಲಾಗಿದೆ. ಇನ್ನೊಂದು ಕಡೆ ಗಾಯಗೊಂಡಿರೋರಿಗೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಟ್ ಅವ್ರ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಕ್ರಷರ್ನಲ್ಲಿ ಬಂಡೆ ಕುಸಿದು 9 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮತ್ತೊಂದು ಡೌಟ್ ಇದೆ ಇಲ್ಲಿ, ಮೇಲ್ಗಡೆ ಹಿಟಾಚಿಯಲ್ಲಿ ಏನು ಕ್ಲೀನ್ ಮಾಡಿಸ್ತಾ ಇದ್ರು, ಅಲ್ಲಿ ಕೆಲಸ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಬ್ಲಾಸ್ಟ್ ಪ್ರಕ್ರಿಯೆ ಅಂದರೆ ಆ ಬ್ಲಾಸ್ಟಿಂಗ್ ಕೆಲಸನೂ ಮಾಡಿದ್ರಿಂದಾನೇ ಈ ದುರಂತ ಸಂಭವಿಸ್ತಾ ಅಂತಲೂ ಒಂದು ಅನುಮಾನಗಳಿದೆ. ಅದ್ರ ಬಗ್ಗೆ ಅಧಿಕಾರಿಗಳೇ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ, ಅಧಿಕೃತವಾಗಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ನಿಜಕ್ಕೂ ಒಂದು ದೊಡ್ಡ ದುರಂತನೇ ಸಂಭವಿಸಿದೆ. ಸರಿಯಾದಂಥ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ಕೆಲಸ ನಡೆಸಿದ್ದಿದ್ರೆ ಇಂಥ ದುರಂತ ಆಗ್ತಾ ಇರಲಿಲ್ಲ. ಹಿಟಾಚಿಯಲ್ಲಿ ಮೇಲ್ಗಡೆ ಕೆಲಸ ಮಾಡ್ತಾ ಇದ್ರು, ಈ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಫೋಟೋಸಲ್ಲಿ. ಕೆಳಗಡೆ ಪಾಪ ಕಾರ್ಮಿಕರನ್ನ ಅಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಮೇಲಿಂದ ಜಾರಿ ಬಂದಂಥ ಬಂಡೆ ಆ ಕಾರ್ಮಿಕರ ಮೇಲೇನೆ ಬಿದ್ದಿದೆ. ಅಂದರೆ ದೊಡ್ಡ ಸೈಜಿನ ಬಂಡೆನೇ ಬಿದ್ದಿರೋದ್ರಿಂದ ಪಾಪ ಅವರಿಗೂ ಅಲ್ಲಿ ಅವಕಾಶನೇ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಈ ದೊಡ್ಡ ದುರಂತ ಸಂಭವಿಸಿದೆ. ಪರಿಣಾಮ 9 ಮಂದಿ ಕಾರ್ಮಿಕರು ಈ ಬಂಡೆ ಅಡಿ ಸಿಲುಕಿ, ಕಲ್ಲಿನ ಅಡಿ ಸಿಲುಕಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಆಲ್ರೆಡಿ ಪೊಲೀಸರು ಈ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಕೆಲಸ ಮಾಡಿಸಿದ್ದೆ ಈ ಘಟನೆಗೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತೆ ಸಾವಿನ ಸಂಖ್ಯೆ ಈ ಪ್ರಕರಣದಲ್ಲಿ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಅವೈಜ್ಞಾನಿಕವಾಗಿ ಇಲ್ಲಿ ಕೆಲಸ ಮಾಡಿಸ್ತಾ ಇರೋದ್ರಿಂದಲೇ ಈ ರೀತಿ ಘಟನೆಗಳು ರಿಪೀಟೆಡ್ಲಿ ಆಗ್ತಿದೆ ಅನ್ನೋ ಆರೋಪಗಳ ಮಧ್ಯದಲ್ಲಿ ಸದ್ಯಕ್ಕೆ ಈ ಪ್ರಕರಣದಲ್ಲಿ 9 ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಗಾಯಗೊಂಡವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಮಾಹಿತಿ ಗೊತ್ತಾಗಿದೆಯಾ? ಮತ್ತೆ ಸ್ಥಳಕ್ಕೆ ಈಗ ಗಣಿ ಮತ್ತು ಭೂ ಇಲಾಖೆಯವರು ಬಂದಿದ್ದಾರಾ ಅಧಿಕಾರಿಗಳು? ಕಾರ್ಮಿಕರ ಪ್ರಾಣ ತೆಗೆದಂತ ಕಾವೇರಿ ಕ್ರಷರ್ ಏನಿದೆ, ಆ ಒಂದು ಕ್ರಷರ್ ನಲ್ಲಿ ಕಾರ್ಮಿಕರ ಜೀವಕ್ಕೆ ಅವರು ಯಾವುದೇ ರೀತಿಯ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿಲ್ವಾ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕುಳಿ ಕೆಲಸವನ್ನ ಮಾಡುವಂತ ಕಾರ್ಮಿಕರು ಈ ಒಂದು ಕ್ರಷರ್ನ ಅತ್ಯಂತ ಕೆಳಭಾಗದಲ್ಲಿ ಇರ್ತಾರೆ. ಆದ್ರೆ ಅದೇ ಭಾಗದಲ್ಲಿ ಯಾವ ಕಾರ್ಮಿಕರು ಇದಾರಲ್ಲ, ಅದೇ ಭಾಗದಲ್ಲಿ ಮೇಲ್ಭಾಗದಲ್ಲಿ ಇವರು ಹಿಟಾಚಿಯ ಮೂಲಕವಾಗಿ ಕಾಮಗಾರಿಯನ್ನ ಮಾಡ್ತಾ ಇರ್ತಾರೆ. ಅದರ ಪರಿಣಾಮವಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಇಲ್ಲಿ ಯಾವ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಂದ್ರೆ, ಬಂಡೆ ಕೆಳಗೆ ಬೀಳ್ಬಹುದು ಅನ್ನುವಂತ ಒಂದು ಕನಿಷ್ಠ ಜ್ಞಾನವನ್ನು ಕೂಡ ಹೊಂದಿರಲಿಲ್ಲ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತದೆ. ಈಗಾಗಲೇ ಈ ಒಂದು ಘಟನೆಯಲ್ಲಿ 9 ಜನರ ಸಾವು ಕೂಡ ಆಗಿರುವಂತದ್ದು. ಜೊತೆಗೆ ಘಟನೆಯಲ್ಲಿ ಗಾಯಗೊಂಡಿರ್ತಕ್ಕಂಥವರನ್ನ ಬೆಂಗಳೂರಿನ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಲಾಗಿದೆ. ಅವರ ಸ್ಥಿತಿಯು ಕೂಡ ಚಿಂತಾಜನಕ ಆಗಿದೆ. ಸಾಕಷ್ಟು ಜನರ ಪ್ರಾಣ ಕೂಡ
ಹೋಗುವಂತ ಲಕ್ಷಣಗಳಿದೆ ಅನ್ನುವಂತ ರೀತಿಯಲ್ಲಿಯೂ ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇದ್ರು. ಅಂದ್ರೆ ಆ ರೀತಿಯಾಗಿ ಅವರ ಪರಿಸ್ಥಿತಿ ಇತ್ತು. ಅವರನ್ನ ಅಲ್ಲಿ ದುರ್ಘಟನೆ ನಡೆದಂತ ಸ್ಥಳದಿಂದ ಹೊರತೆಗೆದಂತ ಸಂದರ್ಭದಲ್ಲಿ ಅವರ ಸ್ಥಿತಿ ಅಷ್ಟೊಂದು ಚಿಂತಾಜನಕ ಆಗಿದೆ ಅನ್ನುವಂತ ಮಾಹಿತಿಯನ್ನ ಸ್ಥಳೀಯರು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಕಾವೇರಿ ಕ್ರಷರ್ ನಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಇದೆಲ್ಲ ಇದು ಒಂದು ದೊಡ್ಡ ಪ್ರಮಾಣದ ದುರ್ಘಟನೆ ಅಂತಲೇ ಹೇಳ್ಬೋದು. ಜೊತೆಗೆ ನಿರ್ಲಕ್ಷ್ಯ ಪರಿಣಾಮವಾಗಿ ಈ ರೀತಿಯಾಗಿ ಕಾರ್ಮಿಕರ ಪ್ರಾಣ ಹೋಗಿರುವಂತದ್ದು, ಬೇರೆ ಬೇರೆ ರಾಜ್ಯದಿಂದ ದಿನಗೂಲಿಗಾಗಿ ಬಂದಿರುವಂತಹ ಕಾರ್ಮಿಕರನ್ನ ಈ ರೀತಿಯಾಗಿ ನಿರ್ಲಕ್ಷ್ಯದಿಂದಾಗಿ ಅವರನ್ನ ಸಾಯಿಸಲಾಗುವಂತ ರೀತಿಯಲ್ಲಿಯೂ ಕೂಡ ಪ್ರಶ್ನೆಗಳು ಉದ್ಭವ ಆಗತ್ತೆ. ಬಂಡೆ ತೆರವು ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಮೇಲ್ಭಾಗದಲ್ಲಿ ಹಿಟಾಚಿ ಮೂಲಕವಾಗಿ ನೀವು ಇನ್ನೇನೋ ಕಾಮಗಾರಿಯನ್ನ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಕೆಳಭಾಗದಲ್ಲಿ ಇರುವಂತಹ ಕಾರ್ಮಿಕರನ್ನ ಮೊದಲನೇದಾಗಿ ಸ್ಥಳಾಂತರ ಮಾಡಬೇಕಿತ್ತು, ಅಲ್ಲಿ ಅವ್ರಿಗೆ ಕೆಲಸವನ್ನ ಮಾಡೋದಕ್ಕೆ ಕೊಡಬಾರ್ದಿತ್ತು. ಆದ್ರೆ ಮೇಲ್ಭಾಗದಲ್ಲಿ ಹಿಟಾಚಿ ಮೂಲಕ ಕಾರ್ಯಾಚರಣೆ ಮಾಡ್ತಿದ್ದಾರಾ ಇಲ್ವಾ ಅನ್ನುವುದರ ಅರಿವು ಕೂಡ ಇಲ್ದಿರ್ತಕ್ಕಂಥ ಕಾರ್ಮಿಕರು ತಮ್ಮ ಕೆಲಸದಲ್ಲಿ ಪ್ರೆಷರ್ನ ತೀರಾ ಕೆಳಭಾಗದಲ್ಲಿ ಮಾಡ್ತಾ ಇದ್ರು ಆ ಒಂದು ಕೆಲಸವನ್ನ, ಅವ್ರಿಗೆ ವಹಿಸಿರ್ತಕ್ಕಂಥ ಕೆಲಸವನ್ನ. ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಮೇಲಿಂದ ಹಿಟಾಚಿ ಮೂಲಕ ಬಂಡೆ ತೆರವು ಮಾಡುವಂತ ಸಂದರ್ಭದಲ್ಲಿ ಒಂದು ಹಿಟಾಚಿಯಿಂದ ಜಾರಿರ್ತಕ್ಕಂಥ ಬಂಡೆ ಒಂದಾದ ಮೇಲಂತೆ ಒಂದರಂತೆ ಬಿದ್ದಂತ ಪರಿಣಾಮವಾಗಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಅಲ್ಲಿ ಈ ಒಂದು ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಕ್ರಷರ್ನ ಕೆಳಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂಥ ಮಾಹಿತಿ. ಆದ್ರೆ ಅದು ಒಂದು ಭಾಗದಲ್ಲಿ ಬಂಡೆ ಬಿದ್ದಂತ ಪರಿಣಾಮ ಆ ಒಂದು ಜಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರ ಪ್ರಾಣ ಹೋಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಈ ಆನಂದ್ ಸ್ವಾಮಿ ಅನ್ನೋರು ಈ ಕಾವೇರಿ ಕ್ರಷರ್ನ ಓನರ್ ಅಂತ ಗೊತ್ತಾಗಿದೆ, ಅವ್ರು ಎಲ್ಲಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಕಾರ್ತಿಕ್? ಶರ್ಮಿತಾ ಶೆಟ್ಟಿ, ಈ ಘಟನೆಯ ಬಳಿಕ ಈ ಒಂದು ಕ್ರಷರ್ನ ಮಾಲೀಕರ ಒಂದು ರಿಯಾಕ್ಷನ್ ಕೂಡ ಇದುವರೆಗೂ ಬಂದಿಲ್ಲ. ಜೊತೆಗೆ ಅವರು ಎಲ್ಲಿದ್ದಾರೆ ಅನ್ನುವಂತ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ಬೇಕಾಗಿದೆ. ಸ್ಥಳದಲ್ಲಿ ಈಗಾಗಲೇ ಪೊಲೀಸರು ಬೀಡು ಬಿಟ್ಟಿದ್ದಾರೆ, ತನಿಖೆನ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಕೂಡ ಇನ್ನೇನು ಆಗಮಿಸಲಿಕ್ಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಕ್ರಷರ್ನ ಮಾಲೀಕರು ಮತ್ತು ಆ ಒಂದು ಸಂದರ್ಭದಲ್ಲಿ ಇದ್ದಂತ ಮೇಲುಸ್ತುವಾರಿಗಳು ಯಾರಿರ್ತಾರಲ್ಲ ಅವರ ನಿರ್ಲಕ್ಷ್ಯದಿಂದಾಗಿಯೇ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತದೆ. ಜೊತೆಗೆ ಈ ಒಂದು ಕಾವೇರಿ ಕ್ರಷರ್ ಏನಿದೆ ಆ ಒಂದು ಕ್ರಷರ್ನ ಜಾಗ ಏನಿತ್ತು ಅದನ್ನ ಇನ್ನಷ್ಟು ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಹಿಟಾಚಿಯ ಕೆಲಸಗಳಲ್ಲಿ ನಡೀತಾ ಇತ್ತು. ಈ ರೀತಿಯ ಕೆಲಸಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಕ್ರಷರ್ನಲ್ಲಿ ಮಾನವನ ಕೆಲಸವನ್ನ ಅವರು ನಿಲ್ಲಿಸಬೇಕಾಗಿತ್ತು. ಅಂದ್ರೆ ಈ ರೀತಿಯ ಕಾರ್ಮಿಕರು ಕೆಳಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕಾಗಿತ್ತು. ಯಾಕಂದ್ರೆ ಕ್ರಷರ್ನ ಯಾವುದೇ ಭಾಗದಲ್ಲಿ ನೀವು ಯಂತ್ರೋಪಕರಣಗಳ ಮೂಲಕವಾಗಿ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಅದು ಎಲ್ಲಾದ್ರೂ ಆ ಒಂದು ಬಂಡೆಗಳಿಗೆ ಹಾನಿಯಾಗಿ ಅದು ಬಂಡೆ ಕುಸಿಯುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಜೊತೆಗೆ ಮಳೆಗಾಲ ಆಗಿರುವಂತ ಕಾರಣಕ್ಕಾಗಿ ಯಾವ ಭಾಗದಲ್ಲಿ ಇದು ಕುಸಿಯತ್ತೆ ಅನ್ನೋದನ್ನ ಅಂದಾಜು ಕೂಡ ಸಾಧ್ಯ. ಆ ಕಾರಣಕ್ಕಾಗಿ ಇವರು ಜವಾಬ್ದಾರಿಯಿಂದ ವಹಿಸ್ಕೊಂಡು ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ತೆರವು ಮಾಡಿ ಈ ರೀತಿಯ ಕಾಮಗಾರಿಗಳನ್ನ ಮಾಡಬೇಕಿತ್ತು. ಅದರ ಬದಲಾಗಿ ಇವರು ಕೆಳಭಾಗದಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಿರುವಂತ ಸಂದರ್ಭದಲ್ಲಿಯೇ ಹಿಟಾಚಿ ಬೆಳೆಸಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಅದರ ಪರಿಣಾಮವೇ ಈ ಒಂದು ಘಟನೆ ಸಂಭವಿಸಿದೆ. ಒಟ್ಟಾರೆಯಾಗಿ ಕಾರ್ಮಿಕರ ಜೀವಕ್ಕೆ ಇವರು ಯಾವುದೇ ರೀತಿಯನ್ನ ಬೆಲೆ ಕೊಡದೆ ಈ ರೀತಿಯಲ್ಲಿ ಅವರು ನಡ್ಸ್ಕೊಳ್ತಾ ಇದ್ರು ಅನ್ನುವಂತ ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ. ಜೊತೆಗೆ ಈ ಒಂದು ಕಾವೇರಿ ಕ್ರಷರ್ನ ಉಸ್ತುವಾರಿ ಯಾರಿದ್ರು ಆ ಒಂದು ಸ್ಥಳದ ಉಸ್ತುವಾರಿ ಜೊತೆಗೆ ಮಾಲೀಕರು ಸಂಪೂರ್ಣವಾಗಿ ಇದರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಜೊತೆಗೆ ಆ ಭಾಗದ ಕ್ರಷರ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಹಾಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡ ಕಾಲಕ್ಕೆ ಬಂದು ಅಲ್ಲೊಂದು ಕ್ರಷರ್ನ ವಾಸ್ತವ ಏನಿದೆ ಅಲ್ಲಿ ಯಾವ ರೀತಿಯಾಗಿ ಕಾರ್ಮಿಕರನ್ನ ನಡೆಸ್ಕೊಳ್ಳಲಾಗ್ತದೆ, ಕಾರ್ಮಿಕರ ಸುರಕ್ಷತೆಗೆ ಮಹತ್ವವನ್ನು ಕೊಡ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದನ್ನ ಪರೀಕ್ಷೆಯನ್ನು ಕೂಡ ಮಾಡಬೇಕಿತ್ತು. ಆ ಅಧಿಕಾರಿಗಳು ಆ ಒಂದು ಪರೀಕ್ಷೆಯನ್ನ ಕಾಲಕ್ಕೆ ಬಂದು ಮಾಡದೇ ಇರುವಂತ ಪರಿಣಾಮವಾಗಿಯೂ ಕೂಡ ಕ್ರಷರ್ನ ಮಾಲೀಕರು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿಯನ್ನ ವಹಿಸಿದ್ರ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ.